24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತ ಕೃತಕ ಬುದ್ಧಿಮತ್ತೆ ಎಐ ಮತ್ತು ಆಯುಷ್ ಸಚಿವಾಲಯವು ಐತಿಹಾಸಿಕ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿದ್ದು, ಸಾಂಪ್ರದಾಯಿಕ ವೈದ್ಯಕೀಯ ಸಂಶೋಧನೆಯಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಕೋಶ್ ದತ್ತಸಂಗ್ರಹ, ಸಬ್ಸಿಡಿ ದರದ ಜಿಪಿಯು ಸೌಲಭ್ಯ, ಔಷಧೀಯ ಸಸ್ಯಗಳ ದಾಖಲಾತಿ ಹಾಗೂ ಔಷಧ ನಿರ್ವಹಣೆಯನ್ನು ಏಕೀಕರಿಸಿದೆ. ಡಿಜಿಟಲ್ ಇಂಡಿಯಾದಡಿ ಸಾಕ್ಷ್ಯಾಧಾರಿತ ಆಯುರ್ವೇದಕ್ಕೆ ಮಹತ್ವದ ಉತ್ತೇಜನ ನೀಡಿದೆ. ಸೇನಾ ಮುಖ್ಯಸ್ಥರು ಭಾರತದ ಸ್ವದೇಶಿ ಎಕ್ಸ್ಟ್ರೀಮ್ ವೆದರ್ ಗ್ರೇಡ್ ಡೀಸೆಲ್ ಅನ್ನು ಬಿಡುಗಡೆ ಮಾಡಿದ್ದು, ಯಾವುದೇ ವಾಹನದಲ್ಲಿ ಬದಲಾವಣೆ ಮಾಡದೆ -42°C ತಾಪಮಾನದಲ್ಲಿಯೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಉತ್ತರ ಗಡಿಗಳ ಎತ್ತರ ಪ್ರದೇಶಗಳ ಲಾಜಿಸ್ಟಿಕ್ಸ್ ಮತ್ತು ಚಳಿಗಾಲದ ಕಾರ್ಯಾಚರಣಾ ಸನ್ನದ್ಧತೆಗೆ ಇದು ಮಹತ್ವದ ಮೈಲಿಗಲ್ಲಾಗಿದೆ. ಮಾಲ್ಡೀವ್ಸ್ ಭಾರತ ಖವಾರಾ ಯುಪಿಐ ಕಾರಿಡಾರ್ ಆರಂಭಗೊಂಡಿದ್ದು, ಕುಟುಂಬ ನೆರವು, ಶಿಕ್ಷಣ ಹಾಗೂ ವೈದ್ಯಕೀಯ ಅಗತ್ಯಗಳಿಗೆ ತಿಂಗಳಿಗೆ 24,000 ರೂಪೀಸ್ವರೆಗೆ ತ್ವರಿತ ಗಡೀಪಾರ ಹಣ ವರ್ಗಾವಣೆಗೆ ಅವಕಾಶ ಕಲ್ಪಿಸಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಡಿಜಿಟಲ್ ಪಾವತಿ ರಾಜತಾಂತ್ರಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಡಾ ಕರ್ನಾಟಕದ ಮೊದಲ 1 ಟನ್ ನೀಲಂ ಮತ್ತು ತೋಟಾಪುರಿ ಮಾವಿನ ಹಣ್ಣಿನ ವಾಯುಮಾರ್ಗ ರಫ್ತನ್ನು ಮಾಲ್ಡೀವ್ಸ್ಗೆ ಯಶಸ್ವಿಯಾಗಿ ನೆರವೇರಿಸಿದ್ದು, ಕೋಲಾರದ ರೈತರ ಉತ್ಪಾದಕರ ಸಂಘಟನೆ ಎಫ್ಪಿಒ ಮೂಲಕ ಹಣ್ಣುಗಳನ್ನು ಸಂಗ್ರಹಿಸಲಾಗಿದೆ. ತೋಟಗಾರಿಕೆ ರಾಜತಾಂತ್ರಿಕತೆಗೆ ಹೊಸ ಉತ್ತೇಜನ ನೀಡಿದೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಪುರುಷರ ಫೈನಲ್ನಲ್ಲಿ ಮಲೇಷ್ಯಾವನ್ನು 3-2 ಹಾಗೂ ಮಹಿಳೆಯರ ಫೈನಲ್ನಲ್ಲಿ 3-0 ಅಂತರದಿಂದ ಸೋಲಿಸಿ 2 ಪ್ರಶಸ್ತಿಗಳನ್ನು ಗೆದ್ದಿದೆ. ಕಾಮನ್ವೆಲ್ತ್ ಟೇಬಲ್ ಟೆನಿಸ್ನಲ್ಲಿ ಭಾರತದ ಸಂಪೂರ್ಣ ಪ್ರಾಬಲ್ಯವನ್ನು ಸಾಬೀತುಪಡಿಸಿದ ಐತಿಹಾಸಿಕ ಡಬಲ್ ಚಿನ್ನದ ಸಾಧನೆಯಾಗಿದೆ. ಭಾರತ್ ಮೆರಿಟೈಮ್ ಇನ್ಶೂರೆನ್ಸ್ ಪೂಲ್ ಅಡಿಯಲ್ಲಿ ತನ್ನ ಮೊದಲ ಸಾರ್ವಭೌಮ ಬೆಂಬಲಿತ ಪ್ರೊಟೆಕ್ಷನ್ ಅಂಡ್ ಇಂಡೆಮ್ನಿಟಿ (POI) ಸಮುದ್ರ ವಿಮಾ ಯೋಜನೆಯನ್ನು ಆರಂಭಿಸಿದ್ದು, ಸಿಬ್ಬಂದಿ ಹೊಣೆಗಾರಿಕೆ, ಸರಕು ಮಾಲಿನ್ಯ, ಹಡಗು ಅವಶೇಷ ತೆರವು ಹಾಗೂ ಕಾರ್ಯಾಚರಣಾ ಅಪಾಯಗಳಿಗೆ ವಿಮಾ ರಕ್ಷಣೆ ಒದಗಿಸುತ್ತದೆ. ಭಾರತದ 2.4 ಲಕ್ಷ ನಾವಿಕರು ಮತ್ತು ಹಡಗು ಸಾಗಣೆ ಕ್ಷೇತ್ರಕ್ಕೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಲಡಾಖ್ ಸರ್ಕಾರವು ಶಿಲಾಚಿತ್ರಗಳು, ಗುಹೆಗಳು, ಮತಗಳು, ಕೋಟೆಗಳು ಹಾಗೂ ಶಾಸನಗಳು ಸೇರಿದಂತೆ 23 ಸ್ಥಳಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಿದ್ದು, 1958ರ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಹಾಗೂ ಅವಶೇಷಗಳ ಕಾಯ್ದೆಯಡಿ ಟ್ರಾನ್ಸ್ ಹಿಮಾಲಯ ಪರಂಪರೆಯ ಕಾನೂನುಬದ್ಧ ಸಂರಕ್ಷಣೆಯನ್ನು ಬಲಪಡಿಸಿದೆ. ಕೇಂದ್ರ ಸಚಿವ ಸಂಪುಟವು ₹70 ಕೋಟಿ ವೆಚ್ಚದ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ನೀಡಿದ್ದು, ಜಲಾಶಯಗಳು, ಕಾಲುವೆಗಳು ಮತ್ತು ಕೈಗಾರಿಕಾ ಕೊಳಗಳ ಮೇಲೆ 5,000 ಮೆಗಾವಾಟ್ ತೇಲುವ ಸೌರ ವಿದ್ಯುತ್ ಹಾಗೂ 10,000 ಮೆಗಾವಾಟ್ ಗಂಟೆಗಳ ಶಕ್ತಿ ಸಂಗ್ರಹ ವ್ಯವಸ್ಥೆ ಸ್ಥಾಪಿಸಲು ಉದ್ದೇಶಿಸಿದೆ. ಭಾರತದ 500 ಗಿಗಾವಾಟ್ ನವೀಕರಿಸಬಹುದಾದ ಇಂಧನ ಗುರಿ ಸಾಧನೆಗೆ ಮಹತ್ವದ ಹೆಜ್ಜೆಯಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.